ನೆಕ್ಸ್ಟ್ ಲೆಡ್ಜರ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್. ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂಡರ್ ಅಲ್ಲಿ GST ಟ್ಯಾಕ್ಸ್ ನಾವು ಪೇ ಮಾಡುವಂತ GST ಟ್ಯಾಕ್ಸ್ ಬರುತ್ತೆ. GST ಅಲ್ಲಿ CGST, SGST ಮತ್ತು IGST ಟ್ಯಾಕ್ಸ್ ಗಳನ್ನ ನಾವು ಲೆಡ್ಜರ್ ಅಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ. ಅದರಲ್ಲಿ ನಾವು ಟ್ಯಾಕ್ಸ್ ಅನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ನಾವು ಸೇಮ್ ಸ್ಟೇಟ್ ಅಥವಾ ವಿತ್ ಇನ್ ಸ್ಟೇಟ್ ಅಲ್ಲಿ ಸೇಲ್ ಅಥವಾ ಪರ್ಚೇಸ್ ಮಾಡಿದ್ರೆ ಟ್ಯಾಕ್ಸ್ SGST ಮತ್ತೆ CGST ಟ್ಯಾಕ್ಸ್ ಅಂತ ಹೇಳಿ ಡಿವೈಡ್ ಮಾಡ್ತೀವಿ. ಇಂಟರ್ ಸ್ಟೇಟ್ ಸೇಲ್ ಅಥವಾ ಪರ್ಚೇಸ್ ಮಾಡಿದ್ರೆ ನಾವು IGST ಟ್ಯಾಕ್ಸ್ ಅನ್ನ ಹಾಕ್ತಿವಿ. SGST ಟ್ಯಾಕ್ಸ್ ಅಂದ್ರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ ಆಗಿರುತ್ತೆ ಇದು. ನೆಕ್ಸ್ಟ್ CGST ಟ್ಯಾಕ್ಸ್ ಅಂದ್ರೆ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ ಆಗಿರುತ್ತೆ. IGST ಅಂದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಇಂಟರ್ ಸ್ಟೇಟ್ ಟ್ಯಾಕ್ಸ್ ಆಗಿರುತ್ತೆ. ನಾವು ವಿತ್ ಇನ್ ಸ್ಟೇಟ್ ಸೇಲ್ಸ್ ಅಥವಾ ಪರ್ಚೇಸ್ ಮಾಡಿದಾಗ SGST ಮತ್ತೆ CGST ಅಲ್ಲಿ ಟ್ಯಾಕ್ಸ್ ಅನ್ನ ಡಿವೈಡ್ ಮಾಡ್ತೀವಿ. ನಾನು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರತಿ ಸ್ಟೇಟ್ಗೂ ಅದರದೇ ಆದ GST ಕೋಡ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿತ್ ಇನ್ ಸ್ಟೇಟ್ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ರೆ ಅಥವಾ ಸೇಲ್ ಮಾಡಿದ್ರೆ ಟ್ಯಾಕ್ಸ್ ಯಾವ ರೀತಿ ಡಿವೈಡ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಮೊದಲು ಹೇಳ್ತೀನಿ, ನಂತರ ಅದನ್ನ ನಾವು ಕ್ರಿಯೇಟ್ ಮಾಡೋಣ. ಎಕ್ಸಾಂಪಲ್ 5% ಗೂಡ್ಸ್ ಅನ್ನ ನಾವು ಪರ್ಚೇಸ್ ಮಾಡಿದ್ರೆ ಇನ್ಪುಟ್ SGST 2.5%, ಇನ್ಪುಟ್ CGST 2.5%. ಹೀಗೆ ಟ್ಯಾಕ್ಸ್ ಅನ್ನ ನಾವು ಡಿವೈಡ್ ಮಾಡ್ತೀವಿ. SGST ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್, CGST ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್. ಹೀಗೆ 5% ಟ್ಯಾಕ್ಸ್ ಇದ್ದಾಗ 2.5 ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್, 2.5 ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್. ಈ ರೀತಿ ನಾವು ಟ್ಯಾಕ್ಸ್ ಅನ್ನ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಪರ್ಚೇಸ್ 12% ಗೂಡ್ಸ್ ಅನ್ನ ನಾವು ಪರ್ಚೇಸ್ ಮಾಡಿದ್ರೆ SGST 6%, CGST 6%, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ 6%, ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ 6%. ಈ ರೀತಿ 12% ಟ್ಯಾಕ್ಸ್ ಅನ್ನ ನಾವು ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಪರ್ಚೇಸ್ 18% ನ ಯಾವ್ದಾದ್ರು ಗೂಡ್ಸ್ ಅನ್ನ ನಾವು ಪರ್ಚೇಸ್ ಮಾಡಿದ್ರೆ SGST 9%, CGST 9%, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ 9%, ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ 9%. ಈ ರೀತಿ 18% ಅನ್ನ ನಾವು ಡಿವೈಡ್ ಮಾಡ್ತೀವಿ. ಪರ್ಚೇಸ್ 28%, ಇದರಲ್ಲಿ SGST 14%, CGST 14%, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ 14%, ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ 14%. ಹೀಗೆ 28% ಅನ್ನ ನಾವು ಡಿವೈಡ್ ಮಾಡ್ತೀವಿ. ಇದೇ ರೀತಿ ನಾವು ಸೇಲ್ಸ್ ಅನ್ನ ಮಾಡಿದಾಗ ವಿತ್ ಇನ್ ಸ್ಟೇಟ್ ನಮ್ಮ ಸ್ಟೇಟ್ ಅಲ್ಲಿ ನಾವು ಸೇಲ್ ಅನ್ನ ಮಾಡಿದಾಗ ಔಟ್ಪುಟ್ SGST 2.5%, ಔಟ್ಪುಟ್ CGST 2.5%. 5% ಗೂಡ್ಸ್ ಅನ್ನ ನಾವು ಸೇಲ್ ಮಾಡಿದಾಗ ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ 2.5%, ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ 2.5%. ಹೀಗೆ 5% ಟ್ಯಾಕ್ಸ್ ಅನ್ನ ನಾವು ಡಿವೈಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 12% ಗೂಡ್ಸ್ ಅನ್ನ ನಾವು ಸೇಲ್ ಮಾಡಿದಾಗ ಔಟ್ಪುಟ್ SGST 6%, ಔಟ್ಪುಟ್ CGST 6%, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ 6%, ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ 6%. ಹೀಗೆ 12% ಟ್ಯಾಕ್ಸ್ ಅನ್ನ ನಾವು ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಸೇಲ್ಸ್ 18% ಗೂಡ್ಸ್ ಅನ್ನ ನಾವು ಸೇಲ್ ಮಾಡಿದಾಗ SGST 9%, CGST 9%, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ 9%, ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ 9%. ಹೀಗೆ ನಾವು 18% ಟ್ಯಾಕ್ಸ್ ಅನ್ನ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಸೇಲ್ಸ್ 28%, SGST 14%, CGST 14%, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್, ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್. ಹೀಗೆ 28% ಅನ್ನ ನಾವು ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಇಂಟರ್ ಸ್ಟೇಟ್ ಸೇಲ್ ಅಥವಾ ಪರ್ಚೇಸ್ ಮಾಡಿದಾಗ ಟ್ಯಾಕ್ಸ್ ಯಾವ ರೀತಿ ಡಿವೈಡ್ ಆಗುತ್ತೆ. ನಾವು ವಿತ್ ಇನ್ ಸ್ಟೇಟ್ ಅಲ್ಲಿ ಸೇಲ್ ಅಥವಾ ಪರ್ಚೇಸ್ ಮಾಡಿದಾಗ ಟ್ಯಾಕ್ಸ್ ಅನ್ನ ಡಿವೈಡ್ ಮಾಡ್ತೀವಿ. ಇಂಟರ್ ಸ್ಟೇಟ್ ಸೇಲ್ ಅಥವಾ ಪರ್ಚೇಸ್ ಮಾಡಿದಾಗ ಅಲ್ಲಿ ಟ್ಯಾಕ್ಸ್ ಯಾವುದೇ ರೀತಿ ಡಿವೈಡ್ ಆಗೋದಿಲ್ಲ. ಇಲ್ಲಿ IGST ಇಂಟರ್ ಸ್ಟೇಟ್ ಪರ್ಚೇಸ್ ಮಾಡಿದಾಗ ಅದು ಇನ್ಪುಟ್ ಟ್ಯಾಕ್ಸ್ ಆಗಿರುತ್ತೆ. ನಮಗೆ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇನ್ಪುಟ್ IGST 5%, ಇದು ಪರ್ಚೇಸ್ ಟ್ಯಾಕ್ಸ್ ಆಗಿರುತ್ತೆ. ಇಲ್ಲಿ ಯಾವುದೇ ಡಿವೈಡ್ ಇರೋದಿಲ್ಲ. ಇನ್ಪುಟ್ IGST 12%, ಇನ್ಪುಟ್ IGST 18%, ಇನ್ಪುಟ್ IGST 28%. ಇದೇ ರೀತಿ ನಾವು ಇಂಟರ್ ಸ್ಟೇಟ್ ಸೇಲ್ ಅನ್ನ ಮಾಡಿದಾಗ ಔಟ್ಪುಟ್ ಟ್ಯಾಕ್ಸ್ ಅದು ಔಟ್ಪುಟ್ ಟ್ಯಾಕ್ಸ್ ಆಗಿರುತ್ತೆ. ಔಟ್ಪುಟ್ IGST 5%, ಔಟ್ಪುಟ್ IGST 12%, ಔಟ್ಪುಟ್ IGST 18%, ಔಟ್ಪುಟ್ IGST 28%. ಈ ರೀತಿ ನಾವು GST ಟ್ಯಾಕ್ಸ್ ಅನ್ನ ಡಿವೈಡ್ ಮಾಡ್ತೀವಿ. ಈಗ ನೋಡೋಣ ಇದನ್ನ ಟ್ಯಾಲಿಯಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ. ಗೆಟ್ ವೇ ಆಫ್ ಟ್ಯಾಲಿ, ಕ್ರಿಯೇಟ್, ಲೆಡ್ಜರ್ಸ್, ಎಂಟರ್, ಪರ್ಚೇಸ್ 5%. 5% ಗೂಡ್ಸ್ ಅನ್ನ ನಾವು ಪರ್ಚೇಸ್ ಮಾಡಿದಾಗ ಅದು SGST ಮತ್ತೆ CGST 2.5% ಆಗಿ ಡಿವೈಡ್ ಆಗುತ್ತೆ. ಅದನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು. ಇನ್ಪುಟ್ SGST 2.5%,
ಎಂಟರ್. ಇಲ್ಲಿ ನಾವು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಟೈಪ್ ಆಫ್ ಡ್ಯೂಟಿ GST. ಇಲ್ಲಿ ಟೈಪ್ ಆಫ್ ಟ್ಯಾಕ್ಸ್ ಟ್ಯಾಕ್ಸ್ ಟೈಪ್ SGST ಅಂದ್ರೆ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್, ಸ್ಟೇಟ್ ಟ್ಯಾಕ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ, ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ 2.5% ನಾವಿಲ್ಲಿ ಹಾಕಬೇಕಾಗುತ್ತೆ. ಎಂಟರ್. ರೌಂಡಿಂಗ್ ಮೆಥಡ್ ನಾಟ್ ಅಪ್ಲಿಕೇಬಲ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ, ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ. ಎಂಟರ್. ಎಕ್ಸೆಪ್ಟ್. ಇನ್ಪುಟ್ CGST 2.5%. ಎಂಟರ್. ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂಡರ್ಲಿ. ಎಂಟರ್. ಟೈಪ್ ಆಫ್ ಡ್ಯೂಟಿ GST. CGST ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ, ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ 2.5. ರೌಂಡಿಂಗ್ ಮೆಥಡ್ ನಾಟ್ ಅಪ್ಲಿಕೇಬಲ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ, ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ. ಎಂಟರ್. ಎಕ್ಸೆಪ್ಟ್. ಈಗ ನಾವು ಸೇಲ್ ಮಾಡಿದ್ರೆ 5% ಗೂಡ್ಸ್ ಅನ್ನ ಸೇಲ್ ಮಾಡಿದ್ರೆ ಯಾವ ರೀತಿ ಟ್ಯಾಕ್ಸ್ ಡಿವೈಡ್ ಆಗುತ್ತೆ ಅಂತ. ಔಟ್ಪುಟ್ SGST 2.5%. ಎಂಟರ್. ಅಂಡರ್ ಇಲ್ಲಿ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. GST. ಟೈಪ್ ಆಫ್ ಡ್ಯೂಟಿ SGST ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ, ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ 2.5. ಎಂಟರ್. ರೌಂಡಿಂಗ್ ಮೆಥಡ್ ನಾಟ್ ಅಪ್ಲಿಕೇಬಲ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ, ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ. ಎಂಟರ್. ಎಕ್ಸೆಪ್ಟ್. ನೆಕ್ಸ್ಟ್. ಔಟ್ಪುಟ್ CGST 2.5%. ಎಂಟರ್. ಅಂಡರ್ ಇಲ್ಲಿ ನಾವು ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಟೈಪ್ ಆಫ್ ಟ್ಯಾಕ್ಸ್ GST. CGST ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್, ಸೆಂಟ್ರಲ್ ಟ್ಯಾಕ್ಸ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ, ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ 2.5. ಎಂಟರ್. ರೌಂಡಿಂಗ್ ಮೆಥಡ್ ನಾಟ್ ಅಪ್ಲಿಕೇಬಲ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ, ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ. ಎಂಟರ್. ಎಕ್ಸೆಪ್ಟ್. ಈಗ ನಾವು 5% ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಅಥವಾ ಸೇಲ್ ಮಾಡಿದ್ರೆ ಯಾವ ರೀತಿ ಟ್ಯಾಕ್ಸ್ ಡಿವೈಡ್ ಆಗುತ್ತೆ, ಯಾವ ರೀತಿ ಅದನ್ನ ಟ್ಯಾಲಿಯಲ್ಲಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ವಿ. ನೆಕ್ಸ್ಟ್ IGST ಸೇಲ್ ಅಥವಾ ಪರ್ಚೇಸ್ ಮಾಡಿದ್ರೆ ಇನ್ಪುಟ್ IGST 5%. ಎಂಟರ್. ಅಂಡರ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಟೈಪ್ ಆಫ್ ಡ್ಯೂಟಿ GST. IGST ಇಂಟಿಗ್ರೇಟೆಡ್ ಟ್ಯಾಕ್ಸ್. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ, ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ 5%. ರೌಂಡಿಂಗ್ ಮೆಥಡ್ ನಾಟ್ ಅಪ್ಲಿಕೇಬಲ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ, ಓಪನಿಂಗ್ ಬ್ಯಾಲೆನ್ಸ್ 0. ಎಂಟರ್. ಎಕ್ಸೆಪ್ಟ್. IGST ಸೇಲ್ ಅನ್ನು ಮಾಡಿದ್ರೆ ಔಟ್ಪುಟ್ IGST 5%. ಅಂಡರ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಎಂಟರ್. GST ಟ್ಯಾಕ್ಸ್, ಇಂಟಿಗ್ರೇಟೆಡ್ ಟ್ಯಾಕ್ಸ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ, ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ 5%. ಎಂಟರ್. ರೌಂಡಿಂಗ್ ಮೆಥಡ್ ನಾಟ್ ಅಪ್ಲಿಕೇಬಲ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ, ಓಪನಿಂಗ್ ಬ್ಯಾಲೆನ್ಸ್ 0. ಎಂಟರ್. ಎಕ್ಸೆಪ್ಟ್. ಈಗ ನಾವು ನೋಡಿದ್ವಿ ಲೆಡ್ಜರ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಲೆಡ್ಜರ್ ಅನ್ನ ಯಾವ ರೀತಿ ಆಲ್ಟರ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂತ.